ಪ್ರಿಯರೇ, ನಾವು 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯದಲ್ಲಿ ಅರಸನಾದ ಉಜ್ಜೀಯನ ಒಂದು ಚರಿತ್ರೆಯನ್ನು ನಾವು ನೋಡ್ತೇವೆ. ಆ ಒಂದು ಅಧ್ಯಾಯದಲ್ಲಿ ನಾವು ಓದೋದಾದರೆ ಮೊದಲನೇದಾಗಿ ನಾವು ನೋಡ್ತೇವೆ, ಉಜ್ಜೀಯನು ಒಂದು ಸಣ್ಣ ವಯಸ್ಸಿನಲ್ಲಿ ಆತನು ಸಿಂಹಾಸನಕ್ಕೆ ಆತನು ಬರ್ತಾನೆ. ಒಂದು 16ನೇ ವಯಸ್ಸಿನಲ್ಲೇ ಆತನು ತನ್ನ ತಂದೆ ತಾಯಿಗಳ ಹಾಗೇನೆ ಆತನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಯೆಹೋವನ ಒಂದು ಪ್ರೀತಿಗೆ ಆತನು ಪಾತ್ರನಾಗ್ತಾನೆ. ಯೆಹೋವನು ಸಹ ಆತನನ್ನು ಹೇರಳವಾಗಿ ಆಶೀರ್ವಾದಿಸಿ ಆತನು ಸುಮಾರು 52 ವರ್ಷಗಳ ಕಾಲ ಆತನು ರಾಜ್ಯವನ್ನು ಆಳುವ ಹಾಗೆ ಆಗುತ್ತೆ. ಆ ಒಂದು ಅವಧಿಯಲ್ಲಿ ಆತನು ಬೇಕಾದಷ್ಟು ಒಂದು ಕೋಟೆ ಕೊತ್ತಲಗಳು ಹಾಗೂ ನೀರಿನ ಒಂದು ಸರಬರಾಜಿಗೆ ಅಥವಾ ಬೇರೆ ಏನೇನೋ ಎಲ್ಲ ಕಟ್ಟಡಗಳನ್ನಾಗಲಿ ಅಥವಾ ಒಂದು ಅಸ್ಥಿವಾರಗಳನ್ನು ಹಾಕ್ಕೊಂಡು ಆತನು ತನ್ನ ಒಂದು ರಾಜ್ಯವನ್ನು ಆತನು ಭದ್ರಪಡಿಸ್ಕೊಳ್ತಾನೆ. ಅಂದರೆ ಎಷ್ಟೋ ಒಂದು ಒಳ್ಳೆಯ ಕಾರ್ಯಗಳು ತನ್ನ ಒಂದು ಆಳ್ವಿಕೆಯ ಸಮಯದಲ್ಲಿ ನಡೀತವೆ. ಶತ್ರುಗಳ ಒಂದು ಬಾಧೆಯು ಕೂಡ ಆತನನ್ನು ಏನು ಇರುವುದಿಲ್ಲ, ಹಾಗೂ ಎಲ್ಲ ಒಂದು ಶತ್ರುಗಳು ಸಹ ಆತನ ಮುಂದೆ ತಮ್ಮನ್ನು ತಾವು ಒಪ್ಪಿಸಿಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ಆತನು ಬೆಳೀತಾನೆ. ಆದರೆ ಈ ಒಂದು ರೀತಿಯಲ್ಲಿ ಆತನು ಆಳುತ್ತಾ ಇರಬೇಕಾದಾಗ ಒಂದು ಸಲ ಆತನು ದೇವರ ಒಂದು ಆರಾಧನೆಯಲ್ಲಿ ತಾನೇ ಧೂಪವನ್ನು ಹಾಕಲಿಕ್ಕೆ ಆ ಒಂದು ಧೂಪ ಹಾಕುವಂಥ ಒಂದು ವೇದಿಕೆ ಮೇಲೆ ಧೂಪವನ್ನು ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿಗೆ ಆತನಿಗೆ ಯಾಜಕರು ಸಹ ಆತನಿಗೆ ಎಚ್ಚರಿಸ್ತಾರೆ, ಇದು ನಿನ್ನ ಕೆಲಸವಲ್ಲ, ಆರೋನ ಸಂತತಿಯವರಿದ್ದಾರೆ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ. ದೇವರು ನಿನಗೆ ಈ ಒಂದು ಅಧಿಕಾರವನ್ನು ಕೊಟ್ಟಿಲ್ಲ, ದೇವರಿಗೆ ಕೋಪ ಬರುತ್ತೆ, ಅಂದರೆ ಯೆಹೋವನಿಗೆ ಕೋಪ ಬರುವಂಥ ವಿಚಾರವನ್ನು ನೀನು ಅಥವಾ ಕಾರ್ಯವನ್ನು ಮಾಡ್ತಾ ಇದೆಯಾ ಅಂತ ಆತನಿಗೆ ಎಚ್ಚರಿಸ್ತಾರೆ. ಆದರೂ ಸಹ ಆತನು ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಅವ್ರ ಜೊತೆ ಸಿಟ್ಟಾಗಿ ವಾದಿಸ್ತಾ ಇರುವಂಥ ಒಂದು ಸಮಯದಲ್ಲಿನೇ ಹಣೆಯಲ್ಲಿ ಕುಷ್ಠರೋಗದ ಒಂದು ಕಲೆಯನ್ನು ಯೆಹೋವನು ಬರುವ ಹಾಗೆ ಆತನನ್ನು ಶಪಿಸ್ತಾನೆ. ಹಾಗಾಗಿ ಆತನನ್ನು ಅಲ್ಲಿ ಆ ಒಂದು ವೇದಿಕೆಯಿಂದ ತೆಗೆದುಕೊಂಡು ಹೋಗಿ ಆತನನ್ನು ಪ್ರತ್ಯೇಕ ಒಂದು ವಾಸಸ್ಥಳವನ್ನು ಕೊಟ್ಟು, ಅಂದರೆ ಧರ್ಮಶಾಸ್ತ್ರದ ಒಂದು ನೀತಿಗಳ ಅನುಸಾರವಾಗಿ ಕುಷ್ಠರೋಗ ಇರುವಂಥವರನ್ನು ಪ್ರತ್ಯೇಕವಾಗಿ ಇಡಬೇಕಾಗುತ್ತೆ. ಸೊ ಹಾಗೆ ಆತನನ್ನು ಪ್ರತ್ಯೇಕವಾಗಿಟ್ಟು ಕೊನೆಗೆ ಆತನು ಮರಣವನ್ನು ಹೊಂದುವಂಥ ಒಂದು ಪರಿಸ್ಥಿತಿನೂ ಆಗಿ ಆತನು ತೀರ್ಕೊಳ್ತಾನೆ. ಪ್ರಿಯರೇ, ನಾವಿಲ್ಲಿ ಕಲಿಯುವಂಥದ್ದು, ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವಾದಿಸಿದಾಗ ಅದು ಲೌಕಿಕದ ಒಂದು ರೀತಿಯಲ್ಲಿ ಇರ್ಬೋದು ಅಥವಾ ಒಂದು ಆತ್ಮಿಕದ ಒಂದು ರೀತಿಯಲ್ಲೂ ಇರ್ಬೋದು. ಆ ಒಂದು ಆಶೀರ್ವಾದಗಳನ್ನು ಹೊಂದಿ ಆಗಿದ ಮೇಲೆ ನಮ್ಮನ್ನು ನಾವು ಕಳ್ಕೋಬಾರ್ದು, ಅಂದರೆ ನಾವು ಎಚ್ಚರ ತಪ್ಪಿ ನಡ್ಕೋಬಾರ್ದು. ದೇವರು ಆಶೀರ್ವಾದಿಸಿದ್ದಾನೆ ಅಂದರೂ ಸಹ ನಮ್ಮನ್ನು ನಾವು ತಗ್ಗಿಸಿಕೊಂಡೆ ಆತನ ಮುಂದೆ ನಾವು ಆತನ ಒಂದು ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಂಡು ನಾವು ಜೀವಿಸಬೇಕಾಗುತ್ತೆ. ಯೇಸು ಕ್ರಿಸ್ತನು ಸಹ ಆತನು ಮಗನಾಗಿದ್ದರೂ ಸಹ ಆತನು ಯಾವತ್ತಿಗೂ ತಂದೆಯ ಒಂದು ಚಿತ್ತಕ್ಕೆ ವಿರುದ್ಧವಾಗಿ ಆತನು ಯಾವತ್ತೂ ನಡೀಲಿಲ್ಲ. ತಂದೆ ದೇವರು ಆತನನ್ನು ಮೊದಲೇ ಇವನೇ ನನ್ನ ಮಗನು ಅನ್ನುವಂಥದ್ದನ್ನು ಆತನು ಒಂದು ಸರ್ಟಿಫಿಕೇಟನ್ನು ಆತನು ಕೊಟ್ಬಿಡ್ತಾನೆ ಆ ಒಂದು ಬ್ಯಾಪ್ಟಿಸಮ್ ಅನ್ನುವಂಥದ್ದು ತೆಗೆದುಕೊಂಡಾಗ. ಅಂದರೆ ಅಂತಹ ಒಂದು ಯೆಹೋವನಿಂದನೇ, ಅಂದರೆ ತಂದೆ ದೇವರಿಂದನೇ ಯೇಸು ಕ್ರಿಸ್ತನು ಒಂದು ಮೆಚ್ಚುಗೆಯನ್ನು ಪಡೆದಾಗ್ಯೂ ಸಹ ಆತನು ಯಾವತ್ತಿಗೂ ತಂದೆ ವಿರುದ್ಧವಾಗಿ ಆತನು ನಡ್ಕೊಳ್ಳಿಲ್ಲ. ಹಾಗೆಯೇ ಪ್ರಿಯರೇ, ನಾವು ಸಹ ತಂದೆ ದೇವರು ನಮ್ಮನ್ನು ಮೆಚ್ಚಿಕೊಂಡಿರ್ಬೋದು, ನಮ್ಮನ್ನು ಆಶೀರ್ವಾದಗಳಿಂದ ತುಂಬಿಸಿರ್ಬೋದು, ಎಲ್ಲ ಒಂದು ಕಷ್ಟ ನಷ್ಟಗಳಿಂದ ನಮ್ಮನ್ನು ಕಾಪಾಡ್ತಾ ಇರ್ಬೋದು. ಅಂಥ ಒಂದು ಸಮಯದಲ್ಲಿ ನಾವಿನ್ನೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಂದರೆ ಎಲ್ಲಿ ನಾವು ಏನೇನ ಜಾರಲಿಕ್ಕೆ ಇದ್ದೀವ, ನಮ್ಮೊಂದು ಅಹಂಕಾರ ನಮ್ಮನ್ನು ಆವರಿಸ್ಕೊಳ್ತದ. ಉಜ್ಜೀಯನಿಗೆ ಹೇಗೆ ಒಂದು ಅಹಂಕಾರವನ್ನು ಆವರಿಸ್ಕೊಂಡ್ಬಿಡ್ತೋ, ಅದರಿಂದ ಆತನು ಒಂಥರ ಬ್ಲೈಂಡೆಡ್ ಆಗ್ಬಿಟ್ಟ ಆ ಒಂದು ಅಹಂಕಾರದಲ್ಲಿ. ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವ ಅಥವಾ ನಾವು ಬೀಳ್ತಾ ಇದ್ದೀವ ಅನ್ನೋಂಥದ್ದು ನಾವು ಎಚ್ಚರಿಕೆ ವಹಿಸ್ಕೊಂಡು ನಾವು ಇರುವುದಾದರೆ ನಾವು ಸದಾ ನಾವು ತಂದೆಯ ಒಂದು ದೇವರ ಒಂದು ಆಶೀರ್ವಾದಗಳನ್ನು ಹೊಂದ್ಕೊಂಡಿರ್ತೇವೆ. ಮತ್ತು ನಮ್ಮ ಮುಂದಿನ ಒಂದು ಪೀಳಿಗೆಯು ಸಹ, ನಮ್ಮ ಕುಟುಂಬಸ್ಥರು ಸಹ ಆತನ ಆಶೀರ್ವಾದಗಳನ್ನು ಹೊಂದಿಕೊಂಡೇ ಮುಂದಕ್ಕೆ ನಾವು ಬಾಳ್ಬೋದು. ಆಮೇಲೆ
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.